ಸರ್, ಧರ್ಮಸ್ಥಳದಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆ ಅವರು ಒಂದು ಕಾರ್ಯಕ್ರಮದಲ್ಲಿ ನ್ಯಾಯಾಲಯದಿಂದ ಷಡ್ಯಂತ್ರ ಅಂತ ಒಪ್ಪಿಕೊಂಡಿದೆ. ಮತ್ತೆ ಬೆಟ್ಟದಿಂದ ನೀರು ಕೆಳಗಡೆ ಬರಲೇಬೇಕು ಅಂತ ಹೇಳಿದ್ದಾರೆ. ಇದಕ್ಕೇನೇ ಹೇಳ್ತೀರಾ ಸರ್? ನೋಡಿ, ಆ ನ್ಯಾಯಾಲಯದ್ದು ಕಲಾಪ ಏನೇನು ನಡೀತು ಅನ್ನೋದನ್ನು ಎಲ್ಲರೂ ನೋಡಿದ್ದಾರೆ, ಇಡೀ ಜಗತ್ತು ನೋಡಿದೆ. ಇವ್ರದೇ ಆದಂತಹ ಲಾ ಕಾಲೇಜ್ ಇದೆ, ಇವ್ರ ಹತ್ರ ಸಾಕಷ್ಟು ಲಾ ಎಕ್ಸ್ಪರ್ಟ್ ಇದ್ದಾರೆ ಧರ್ಮಾಧಿಕಾರಿಗಳ ಹತ್ರ. ಅದು ನ್ಯಾಯಾಲಯ ತೀರ್ಪು ಕೊಡಲಿಲ್ಲ, ಸರ್ಕಾರದ ನಿಲುವಂತೂ ಕೂಡ ಹೇಳಿಲ್ಲ. ಅಲ್ಲಿ ಇರ್ತಕ್ಕಂತಹ ಪ್ರತಿವಾದಿಯಾದಂಥ ಮಾನ್ಯ SP ಅವರು ಸರ್ಕಾರದ ನಿಲುವಂತೂ ಕೂಡ ಹೇಳಿಲ್ಲ. ಕಾನ್ಸ್ಪಿರೇಸಿ ಅನ್ನೋ ಶಬ್ದವನ್ನು ಬಳಕೆ ಮಾಡಿದರು. ಬಳಕೆ ಮಾಡಿದ ನಂತರ ಅಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಹಾನರೇಬಲ್ ಜಸ್ಟಿಸ್ ಏನು ಕೇಳ್ತಾರೆ, ವಾಟ್ ಕಾನ್ಸ್ಪಿರೇಸಿ ಅಂತ. ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಇಟ್ ಟು ಇಟ್, ಅಂದರೆ ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರು. ಅದು ನ್ಯಾಯಾಲಯದ ತೀರ್ಪು ಅಲ್ಲ, ಸರ್ಕಾರದ ತೀರ್ಪು ಅಲ್ಲ. ಆನಂತರ SITಯ ನಿಲುವು ಕೂಡ ಖಂಡಿತ ಅಲ್ಲ. ಕಾನ್ಸ್ಪಿರೇಸಿ ಇರ್ಬೋದು, ಅಂದರೆ ಏನು ಕಾನ್ಸ್ಪಿರೇಸಿ ಅಂದರೆ ಹೇಳಕ್ಕೆ ಕೊಟ್ಟಿರ್ಬೋದು ಅವರು, ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕಾನ್ಸ್ಪಿರೇಸಿನೂ ಕೂಡ ಇರ್ಬೋದಲ್ಲ, ನ್ಯಾಯಾಲಯದ ತೀರ್ಪೇನಲ್ಲ. ಅದನ್ನು ಇವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ನೋಡಿ, ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂದಿದ್ದಾರೆ ತಾನೇ, ಇದರಲ್ಲಿದೆ ನೋಡಿ, ಅದೇ ಪೇಪರ್ ಕಟ್ಟಿಂಗ್ನೇ ನಾನು ನೋಡ್ತಾ ಇದ್ದೀನಿ. ಇದರಲ್ಲಿ ಕ್ಷೇತ್ರದ ಕುರಿತಾಗಿ ಇತ್ತೀಚೆಗೆ ನಡೆದ ಆಘಾತಗಳಿಂದ ನಾನು ಕೂಡ ಜರ್ಜರಿತಗೊಂಡಿದ್ದೇನೆ. ಕರೆಕ್ಟ್, ಜರ್ಜರಿತಗೊಂಡಿದ್ದಾರಲ್ಲ, ಪೂರ್ತಿ ಹೆದರಿ ಹೋಗ್ಬಿಟ್ಟಿದ್ದಾರೆ ಅವರು, ಪೂರ್ತಿ ಭಯಭೀತರಾಗಿಬಿಟ್ಟಿದ್ದಾರೆ. ಚಿನ್ನಯ್ಯನ ಸ್ಟೇಟ್ಮೆಂಟು ವಾಸ್ತವದ ಚಿನ್ನಯ್ಯ ಹೇಳಿದಂತಹ ಸತ್ಯಾಂಶ ನಿರಂತರವಾಗಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆಯಲ್ಲ, ಅದರಿಂದ ಜರ್ಜರಿತಗೊಂಡಿದ್ದೇನೆ. ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವುದು ಷಡ್ಯಂತ್ರ ಎಂಬುದು ನ್ಯಾಯಾಲಯದಲ್ಲೇ ಗೊತ್ತಾಗಿದೆ. ಇಲ್ಲಿ ನ್ಯಾಯಾಲಯದಲ್ಲೇ ಗೊತ್ತಾಗಿದೆ ಅಂತ ಹೇಳಿದರೆ ನನಗೆ ಬಹಳ ವಿಚಿತ್ರ ಸರ್. ಮತ್ತು ಈಗ BL ಸಂತೋಷ್ ಜಿ ಅವರು ಹೇಳಿದರು, ನ್ಯಾಯ ಬೇಕು ಅಂತ ಹೇಳಿದರೆ ಕೋರ್ಟಿಗೆ ಹೋಗಬೇಡಿ, ನೀವು ಧರ್ಮಸ್ಥಳಕ್ಕೆ ಬನ್ನಿ. ಇವ್ರು ಯಾಕೆ ಮುಖಭಂಗ ಮಾಡ್ತಾ ಇದ್ದಾರೆ ಮಾನ್ಯ ಸಂತೋಷ್ ಜಿ ಅವರಿಗೆ, BL ಸಂತೋಷ್ ಅವರಿಗೆ? ಆನಂತರ ಇಡೀ ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಬರೋದು ನ್ಯಾಯ ಸಿಗುತ್ತೆ ಅಂಥೇಳಿ ಅವ್ರಿಗೆ ಯಾಕೆ ಇವರು ಅವಮಾನ ಮಾಡ್ತಾ ಇದ್ದಾರೆ? ಕ್ಷೇತ್ರದ ಮರ್ಯಾದೆ ಈ ಮಾನ್ಯ ಧರ್ಮಾಧಿಕಾರಿಗಳು ಯಾಕೆ ತೆಗಿತಾ ಇದ್ದಾರೆ? ಪಾಪ ಈಗ ಮಾನ್ಯ BL ಸಂತೋಷ್ ಅವರು ಯಾವ ಮುಖ, ಯಾವ ಫೇಸ್ ಇಟ್ಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಬೇಕು, ಯಾವ ಫೇಸ್ ಎತ್ಕೊಂಡು ಅವರು ಫೇಸ್ಬುಕ್ಕಲ್ಲಿ ನೀವು ಧರ್ಮಸ್ಥಳಕ್ಕೆ ಬನ್ನಿ ಅಂತ ಬರೀಬೇಕು. ಆನಂತರ ಧರ್ಮ ರಕ್ಷಣೆ ಇದು ನ್ಯಾಯದ ಸ್ಥಳ, ನ್ಯಾಯ ಸಿಗುತ್ತೆ ಅಂಥೇಳಿ ಅನೇಕ ರಾಜಕೀಯ ನಾಯಕರು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿಕೊಂಡು, ಹಿಂದೂ ರಕ್ಷಣೆ ಮಾಡ್ತೀವಿ ಅಂಥೇಳಿ ಧರ್ಮಸ್ಥಳ ಚಲೋ ಚಲ್ಲೋ ಚಮಕ್ ಚಲ್ಲೋ ಅಂಥೇಳಿ ಬಂದು ನ್ಯಾಯದ ಸಿಗುತ್ತೆ ಇಲ್ಲ ಅಂಥೇಳಿ ಬಂದ್ರಲ್ಲ, ಅವ್ರಿಗೇನು ಉತ್ತರ ಕೊಡ್ತಾರೆ ಮಾನ್ಯ ಧರ್ಮಾಧಿಕಾರಿಗಳು? ಲಕ್ಷಾಂತರ ಭಕ್ತರು, ನಾವು ಕೂಡ ಎಲ್ಲರೂ ಕೂಡ ಅಲ್ಲಿ ಬರೋದು ಎದಕ್ಕೆ? ಕೋರ್ಟಲ್ಲಿ ಸಿಗಲ್ಲ ನಮಗೆ ನ್ಯಾಯ, ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯನೇ ಇಲ್ಲ. ಸಿಗೋದು ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ, ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಲಕ್ಷಾಂತರ ಜನ ಭಕ್ತರು ಬರ್ತಾರಲ್ಲ, ಅವ್ರಿಗೆ ಯಾಕೆ ನೀವು ಮೋಸ ಮಾಡಿದಿರಾ ಧರ್ಮಾಧಿಕಾರಿಗಳೇ? ಧರ್ಮಸ್ಥಳಕ್ಕೆ ಹೋಗೋದು ಎದಕ್ಕೆ? ಎಲ್ಲರೂ ನ್ಯಾಯದ ಸ್ಥಳ ಅಂತ ಹೋದರೆ ಇವರು ಸ್ವತಃ ಧರ್ಮಾಧಿಕಾರಿಗಳಾದವರು ಕೋರ್ಟಿಗೆ ಹೋಗ್ರಿ ಅಂತ, ಕೋರ್ಟಿನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಧರ್ಮಾಧಿಕಾರಿಗಳಿಗೆ ಮಂಜುನಾಥನ ಮೇಲೆ ನಂಬಿಕೆನೇ ಇಲ್ವಾ? ನಂಬಿಕೆ ಹೋಗ್ಬಿಡ್ತಾ? ಅಥವಾ ಮಂಜುನಾಥ ಸ್ವಾಮಿಗೆ ಇವರ ಮೇಲೆ ನಂಬಿಕೆ ಇಲ್ವಾ? ಮಂಜುನಾಥ ಸ್ವಾಮಿನೇ ಇವ್ರ ಕೈ ಬಿಟ್ಟಿದ್ದಾನ? ಇವರು ಮಾತು ನೋಡಿದರೆ ಇವರು ಕೋರ್ಟಿನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಇವರಿಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆನೇ ಇಲ್ಲ. ನಮ್ಗೆ ಗೊತ್ತಿತ್ತು ಇವ್ರು ನಂಬಿಕೆ ಇಲ್ಲ, ಇವರು ಮಂಜುನಾಥ ಸ್ವಾಮಿಯನ್ನು ಬರೀ ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಹೋರಾಟಗಾರರಿಗೆ ಗೊತ್ತಿದೆ. ಆದರೆ ಜನಗಳಿಗೆ ಇವತ್ತು ಗೊತ್ತಾಯಿತು, ಈ ವ್ಯಕ್ತಿಗೆ ಮಾನ್ಯ ಧರ್ಮಾಧಿಕಾರಿಗಳಿಗೆ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇಲ್ಲ. ಅದಕ್ಕಾಗಿ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ. ರಾಜಕಾರಣಿಗಳು ಎದಕ್ಕೆ ಬರ್ತಾರಲ್ಲಿ? ಅವಾಗ ಯಾರು ಕುಮಾರಸ್ವಾಮಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಅಂತ ಹೇಳಿದ್ರಲ್ಲ, ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ? ಸತ್ಯ ಗೊತ್ತಾಗಲಿ ಅಂಥೇಳಿ. ಆದರೆ ಮಾನ್ಯ ಧರ್ಮಾಧಿಕಾರಿಗಳು ಇವತ್ತೇನಂತ ಹೇಳಿದ್ರೆ ಹೇಳಿ, ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಧರ್ಮಸ್ಥಳಕ್ಕೆ ಯಾಕೆ ಬರಬೇಕು? ಯಾಕೆ ಧರ್ಮಸ್ಥಳಕ್ಕೆ ಮಾನ್ಯ ಧರ್ಮಾಧಿಕಾರಿಗಳೇ ಅಪಮಾನ ಮಾಡಿದರು? ಯಾಕೆ ಶ್ರೀ ಕ್ಷೇತ್ರದವನ್ನು ಮಲಿನ ಮಾಡ್ತಾ ಇದ್ದಾರೆ ಈ ಥರ ಹೇಳಿಕೆ ಕೊಟ್ಟು? ಇದು ನೂರಾರು ಅವರ ಹೇಳಿಕೆ ಕೊಟ್ಟು ಎಲ್ಲರಿಗೂ ಶಾಕ್ ಆಗಿದೆ.
ನಮ್ಗೆ ಗೊತ್ತಿದೆ ಇವರು ಧರ್ಮಸ್ಥಳವನ್ನು ಮಂಜುನಾಥ ಸ್ವಾಮಿಯನ್ನು ನಂಬಲ್ಲ, ಇವರು ಮನೆಯಲ್ಲಿ ಒಂದು ಫೋಟೋ ಕೂಡ ಇಲ್ಲ, ಇವರು ಬರೀ ವ್ಯಾಪಾರಕ್ಕಾಗಿ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಆದರೆ ಇವತ್ತು ಜನಜನಿತ ಆಗಿದೆ. ಅಲ್ಲ ರೀ, ಬಿ ಎಲ್ ಸಂತೋಷ್ ಅವರು ಫೇಸ್ಬುಕ್ಕಲ್ಲಿ ಯಾವ ಮುಖ ಯಾವ ಫೇಸ್ ಇಟ್ಕೊಂಡು ಹಾಕಬೇಕೀಗ ಅವರು ಧರ್ಮಸ್ಥಳಕ್ಕೆ ನೀವು ನ್ಯಾಯಕ್ಕಾಗಿ ಹೋಗಿ ಅಂಥೇಳಿ. ಆಮೇಲೆ ಇವ್ರನ್ನ ನಂಬ್ಕೊಂಡು ಕೆಲವೊಂದಿಷ್ಟು ಟಿ ವಿ ಚಾನಲ್ನವರು ಇವ್ರನ್ನ ನಂಬ್ಕೊಂಡು ವಸೂಲಿ ಮಾಡೋದೇ ದೇಶಭಕ್ತಿ ಅಂತ ಹೇಳ್ಕೊಳ್ತಾ ಇರುವಂಥ ವಸೂಲಿ ಬೆಲೆ ಅವ್ರ ಗತಿ ಏನಾಗಬೇಕು ಧರ್ಮಾಧಿಕಾರಿಗಳೇ? ಯಾಕೆ ಅವ್ರ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜು ಹಾಕಿದ್ರಿ ನೀವು? ಈ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಇವತ್ತು. ಅಂದರೆ ನಿಮಗೆ ನಂಬಿಕೆನೇ ಇಲ್ವಾ ಮಂಜುನಾಥ ಸ್ವಾಮಿ ಮೇಲೆ? ನಮಗೆ ನಂಬಿಕೆ ಇದೆ, ನಮಗೆ ಇವತ್ತಿಗೂ ನಂಬಿಕೆ ಇದೆ. ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿಯೇ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ ಅಂಥೇಳಿ. ಆಮೇಲೆ ಸಂತೋಷ ಇವ್ರು ಹೇಳ್ತಾರಲ್ಲ, ನ್ಯಾಯಾಲಯದಲ್ಲೇ ಗೊತ್ತಾಗುತ್ತೆ ಅಂಥೇಳಿ ಹೇಳಿರ್ತಾನೆ. ಇದರಲ್ಲಿ ಇದೆಯಲ್ಲ, ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂಥೇಳಿ. ನ್ಯಾಯಾಲಯದಲ್ಲಿ ಗೊತ್ತಾಗ್ಬಿಟ್ಟಿದೆ ಸಂತೋಷ್ ರಾವ್ ನಿರಪರಾಧಿ ಅಂಥೇಳಿ. ಅದನ್ನ ಯಾಕೆ ಇವರು ನಂಬ್ತಾ ಇಲ್ಲ? ಸಂತೋಷ್ ರಾವ್ಗೂ ಮತ್ತು ಅಪರಾಧಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಎರಡೆರಡು ನ್ಯಾಯಾಲಯಗಳು ಹೇಳಿದೆಯಲ್ಲ, ಮಾನ್ಯ ಹೈಕೋರ್ಟೇ ಹೇಳಿದೆಯಲ್ಲ. ಮತ್ತು ಇವರು ಯಾಕೆ ಮರು ತನಿಖೆಗೆ ಆಗ್ರಹ ಮಾಡ್ತಾ ಇಲ್ಲ? ಈ ಪ್ರಶ್ನೆ ಕೇಳಬೇಕಲ್ವ? ಅಂದರೆ ಇವರು ಒಂದು ಕಡೆ ಹೇಳ್ತಾರೆ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ, ಯಾಕಂತ ಹೇಳಿದರೆ ಇವರಿಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ, ಮಂಜುನಾಥ ಸ್ವಾಮಿನೂ ಕೂಡ ಇವ್ರನ್ನ ಕೈ ಬಿಟ್ಟಾಗಿದೆ, ಅದಕ್ಕೆ ಇವರು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ. ಆ ನಂತರ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂದರೆ ಸೌಜನ್ಯ ಪ್ರಕರಣ ನ್ಯಾಯಾಲಯದಲ್ಲಿ ಗೊತ್ತಾಗ್ಬಿಟ್ಟಿದೆಯಲ್ಲ ಸಂತೋಷ್ ರಾವ್ ನಿರಪರಾಧಿ ಅಂತ, ಅದಕ್ಕೇನು ಉತ್ತರ ಕೊಡ್ತಾರೆ? ಈ ಪ್ರಶ್ನೆ ಒಬ್ಬ ಸಾಮಾನ್ಯ ಭಕ್ತ ಕೇಳ್ತಾ ಇದ್ದಾನೆ. ಆಮೇಲೆ ನೋಡಿ ಇನ್ನೊಂದು ಹೇಳ್ತಾರೆ ಅವರು, ಬೆಟ್ಟದ ನೀರು ಕೆಳಗಡೆ ಎತ್ತರದ ಬೆಟ್ಟದಲ್ಲಿ ನೀರು ನಿಲ್ಲುವುದಿಲ್ಲ, ಅದು ಜಾರಿ ಕೆಳಗಡೆ ಬರಲೇಬೇಕು ಅಂತ ಹೇಳ್ತಾರೆ. ಬೆಟ್ಟದಲ್ಲಿಯ ನೀರು ಅಲ್ಲ ಮಾನ್ಯ ಧರ್ಮಾಧಿಕಾರಿಗಳೇ, ಬೆಟ್ಟದಲ್ಲಿ ಹೂತು ಹಾಕಿದ ಶವಗಳು, ಬೆಟ್ಟದಲ್ಲಿ ಬಂಗ್ಲೆಗುಡ್ಡೆ ಬೆಟ್ಟದಲ್ಲಿ ಹೂತು ಹಾಕಿದ ಶವಗಳು ಜಾರಿ ಬರ್ತಾನೇ ಇದ್ದಾವೆ. ಅದಕ್ಕೇನು ಉತ್ತರ ಕೊಡ್ತೀರಾ? ಕೊಲೆಗಡಕರು ಯಾರು, ಕೊಂದವರು ಯಾರು? ಈ ಪ್ರಶ್ನೆಗೆ ನೀವು ಹೇಳಿದ್ರಲ್ಲ, ಬೆಟ್ಟದಲ್ಲಿ ನೀರು ಅಷ್ಟೇ ಅಲ್ಲ, ಬೆಟ್ಟದಲ್ಲಿ ನಿಮ್ಮ ಕಡೆಯವರೇ ಅಚ್ಚಿನ್ನಯ್ಯ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾನೆ. 100 ವಿಡಿಯೋಗಳು ಬರ್ತಾ ಇದೆ ಅವನು ಮಾತಾಡಿದ್ದು. ಅದಕ್ಕೆ ನೀವು ಷಡ್ಯಂತ್ರ ಅಂತೀರಾ? ನಾವು ಕೂಡ ಅಲ್ಲೇ ಮದುವೆ ಆಗಿದ್ದು, ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮದುವೆ ಆದಂಥವ್ರು ನಾವು, ನಿಮ್ಮ ಬಗ್ಗೆ ಅತೀವ ಪ್ರೀತಿ ಇಟ್ಕೊಂಡಂಥವ್ರು ನಾವು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ನಿಮ್ಮ ಬಗ್ಗೆ ಎಷ್ಟು ಅವಾಗ ಅವರ ತಂದೆ ಕಾಲದಿಂದಲೂ ಕೂಡ ಪಲ್ಲಕ್ಕಿ ಹೊತ್ಕೊಂಡು ನಿಮ್ಮನ್ನು ಬಂದಂಥವ್ರು, ನಿಮ್ಮ ಮೇಲೆ ಅಪಾರ ಪ್ರೀತಿ ಇಟ್ಟವರು. ನೀವು ಭಕ್ತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದವರು ಬರೀ ನಿಮ್ಮ ಕುಟುಂಬ, ನಿಮ್ಮ ಪರಿವಾರ, ನಿಮ್ಮ ತಮ್ಮನ ಮಕ್ಕಳು ಅವ್ರನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಪಾಪ ಸೌಜನ್ಯ ಮನೆಗೆ ಒಂದು ದಿನ ಆದರೂ ಒಂದು 10 ನಿಮಿಷ ಕೂಡ ಹೋಗಲಿಲ್ವಲ್ಲ ನೀವು? ಒಂದು 10 ನಿಮಿಷ ಕೂಡ ಹೋಗಲಿಲ್ಲಲ್ಲ ನೀವು? ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಒಂದು ಸಣ್ಣ ಸೌಜನ್ಯನೂ ಕೂಡ ನೀವು ತೋರಿಸಲಿಲ್ಲಲ್ಲ. ಸೌಜನ್ಯಳ ಮನೆಗೆ ಹೋಗುವಂತಹ ಒಂದು ಸೌಜನ್ಯನೂ ಕೂಡ ನೀವು ತೋರಿಸಲಿಲ್ವಲ್ಲ? ಕರೆಕ್ಟು, ಬೆಟ್ಟದ ನೀರು ಬರ್ತದೆ, ಬೆಟ್ಟದ ಶವಗಳು ಕೂಡ ಬರ್ತಾ ಇದ್ದಾವೆ. ಇದು ನೋಡಿ, ಆವಾಗ ನಾವು ಹೇಳಿದ್ವಿ, ಸೌಜನ್ಯಳ ಮನೆಗೆ ಬಂದು ಇವರೇ ಧರ್ಮಾಧಿಕಾರಿಗಳು ಅಂತ ಅನಿಸ್ಕೊಂಡವರು ಅವರೇ ಒಂದು ಪತ್ರದಲ್ಲಿ ಬರೆದು ಮರು ತನಿಖೆಗೆ ಒತ್ತಾಯ ಮಾಡಿದರೆ ಮುಗಿದು ಹೋಗ್ಬಿಡ್ತಿತ್ತು, ಎಲ್ಲರೂ ಅವ್ರ ಪರವಾಗಿಯೇ ಇರ್ತಿದ್ರು. ಆದರೆ ಅದನ್ನು ಬಿಟ್ಟು ಇವರು ತಮ್ಮನ ಮಕ್ಕಳ ರಕ್ಷಣೆಗೆ ನಿಂತರಲ್ಲ, ಇದು ಯಾವ ನ್ಯಾಯ? ಅದನ್ನು ಕೇಳಬೇಕಾಗುತ್ತೆ. ಆನಂತರ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕೇಳ್ತಾ ಇರೋದು ನೋಡಿ, ಆ ಸಂದರ್ಭದಲ್ಲಿ ಅವರು ಏನು ಮಾಡಿದರು, ಈ ಹಿರಣ್ಯಕಶ್ಯಪು, ಶುಂಭ ಮಹಿಷಾಸುರನಂತೆ ದರ್ಪದಿಂದ ವರ್ತನೆ ಮಾಡಿದರು. ನಮ್ಮ ಎಲ್ಲರ ಮೇಲೇನೂ ಕೂಡ ಕೇಸ್ಗಳನ್ನು ಹಾಕಿದರು. ಅಂತ ದರ್ಪದಿಂದ ವರ್ತನೆ ಮಾಡಿ ಕೆಟ್ಟದಾಗಿ ಬಯಸಿದರು. ಇವತ್ತು ನವರಾತ್ರಿಯ ಮೊದಲನೇ ದಿನ ಶುಂಭರನ್ನು, ಮಹಿಷಾಸುರನ್ನು ಈ ದೇವಿಯ ಶಕ್ತಿ, ಸೌಜನ್ಯ ದೇವಿಯ ಶಕ್ತಿ, ಚಾಮುಂಡೇಶ್ವರಿ ದೇವಿಯ ಶಕ್ತಿ ಬಿಡಲ್ಲ. ಯಾಕಂತ ಹೇಳಿದರೆ ಸೌಜನ್ಯ ಪ್ರಕರಣ ಆಗಿದ್ದು ದಸರಾ ಹಬ್ಬದ ಹೊಸ್ತಿಲಲ್ಲೇ ಆಗಿತ್ತು. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡಬೇಕು, ಈ ದುರಹಂಕಾರ ಇದ್ದವರು. ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ನವರಾತ್ರಿಯ ದಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸೌಜನ್ಯಳ ನ್ಯಾಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಚಾಮುಂಡೇಶ್ವರಿ ದೇವಿಗೆ. ಆ ಸೌಜನ್ಯ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ ಇವರನ್ನು ಬಿಡಲ್ಲ, ಶುಂಭರನ್ನು ಖಂಡಿತ ಬಿಡಲ್ಲ. ಮಹಿಷಾಸುರನಂತೆ ದುರಹಂಕಾರ
ಪಡುವಂಥವ್ರನ್ನ ಯಾವತ್ತಿಗೂ ಕೂಡ ಆ ಶಕ್ತಿ ಬಿಟ್ಟಿಲ್ಲ. ಅದಕ್ಕೆ ನಿರಂತರವಾಗಿ 9 ದಿನ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ.